ದೆಹಲಿಯಲ್ಲಿ ಮಂತ್ರಿಗಿರಿಗಾಗಿ ಭಾರಿ ಸರ್ಕಸ್. ದೆಹಲಿಗೆ ಶಿಫ್ಟ್ ಆಯಿತು ಕಾಂಗ್ರೆಸ್ ಪಾಲಿಟಿಕ್ಸ್. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬೀಡು. ಮಂತ್ರಿಗಿರಿಗಾಗಿ ಎಂಎಲ್ಎಗಳಿಂದಲೂ ಕೂಡ ಭಾರಿ ಲಾಬಿ. ದೆಹಲಿಯಲ್ಲಿ ಮಂತ್ರಿಗಿರಿಗಾಗಿ ಭಾರಿ ಸರ್ಕಸ್. ದೆಹಲಿಗೆ ಶಿಫ್ಟ್ ಆಯಿತು ಕಾಂಗ್ರೆಸ್ ಪಾಲಿಟಿಕ್ಸ್. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬೀಡು. ಮಂತ್ರಿಗಿರಿಗಾಗಿ ಎಂಎಲ್ಎಗಳಿಂದಲೂ ಕೂಡ ಭಾರಿ ಲಾಬಿ. 15 ಪರಿಷತ್ ಸದಸ್ಯರಿಂದ ಮಂತ್ರಿಗಿರಿಗಾಗಿ ಪೈಪೋಟಿ. ನಂಗೂ ಬೇಕು ಅಂತಿರುವಂತಹ ಶಾಸಕರು ಬೆಳ್ಳಂಬೆಳಗ್ಗೆಯಿಂದಲೇ ಖರ್ಗೆ ವೇಣುಗೋಪಾಲ್ ಮನೆಗೆ ಭೇಟಿ. ಡಿಕೆ ಶಿವಕುಮಾರ್ ಸಿದ್ದು ಬೆನ್ನು ಬಿಡ್ತಾ ಇರುವಂತಹ ಕೈ ನಾಯಕ್. ತಮ್ಮ ಬೆಂಬಲಿಗರು ಆಪ್ತರ ಮೂಲಕವೂ ಕೂಡ ಒತ್ತಡವನ್ನ ಹೇರಲಾಗ್ತಾ ಇದೆ. ಶಾಸಕರ ಭಾರಿ ಪೈಪೋಟಿಯಿಂದಾಗಿ ನಾಯಕರು ಹೈರಾಣ್. ಈ ಬಾರಿ ಮಂತ್ರಿಗಿರಿಗಾಗಿದ್ರೆ ಶಾಸಕರಿಗಾಗಿಯೇ ಇರಬೇಕು. ಈ ಒಂದು ಟರ್ಮ್ ಪೂರ್ತಿ ಮಂತ್ರಿ ಸ್ಥಾನ ವಂಚಿತರಾಗಿರೋ ಭೀತಿ ಕೂಡ ಕಾಡ್ತಾ ಇದೆ ಕೆಲವೊಂದಿಷ್ಟು ಜನಕ್ಕೆ. ಹೀಗಾಗಿ ಶಾಸಕರಿಂದ ಮಾಡು ಇಲ್ಲವೇ ಮಡಿ ಹೋರಾಟ ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಡಿಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಬೆಂಬಿಡದೆ ಕಾಡ್ತಾ ಇದ್ದಾರೆ ಸಾಕಷ್ಟು ಜನ ಎಂಎಲ್ಎಗಳು. ಯಾವ ಒಂದು ಕಾರಣಕ್ಕಾಗಿ ಅಂತಂದ್ರೆ ಮಂತ್ರಿಗಿರಿ ನನಗೆ ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಅವರು ಒಂದು 20 ಜನರ ಲೀಸ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮಾತನಾಡ್ತಾರೆ. ತದಾದ ನಂತರ ರಾಹುಲ್ ಗಾಂಧಿ ಅವರ ಹತ್ರನೂ ಕೂಡ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಅವರು ಇವತ್ತು ಸಂಜೆ ಫೈನಲ್ ಮಾಡ್ತಾರೆ. ನಾಳೆ ಅನ್ನೋಷ್ಟರಲ್ಲಿ ನಿಮ್ಗೆ ಮಂತ್ರಿಗಿರಿ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಆಲ್. ತದಾದ ನಂತರ ರಾಹುಲ್ ಗಾಂಧಿ ಅವರು ಇದರಲ್ಲಿ ಭಾರತದಲ್ಲಿ ಇರೋದಿಲ್ಲ, ಬೇರೆ ದೇಶಕ್ಕೆ ಹೋಗ್ತಾರಂತೆ. 25ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಈಗ ಬೀಡು ಬಿಟ್ಟಿದ್ದಾರೆ. ವಿಚಾರ ಏನು ಅಂತಂದ್ರೆ ಜೂನಿಯರ್ಸ್ಗಳಿಗೆ ಅಂದ್ರೆ ಕಿರಿಯ ನಾಯಕರುಗಳಿಗೆ ಏನು ಅಂತಂದ್ರೆ ನಮಗೂ ಒಂದು ಚಾನ್ಸ್ ಕೊಡ್ಲಿ ಅಂತ ಹೇಳಿ. ಯಾವಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕೋ ಸಿದ್ದರಾಮಯ್ಯ ಅವ್ರು ಮುಂದುವರಿತಾರೋ ಅನ್ನೋ ಗಲಾಟೆ ನಡೀತಿತ್ತಲ್ಲ, ಆಗ್ಲಿಂದಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಪುನರ್ರಚನೆ ಆದರೆ ನಮಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ದೆಹಲಿಗೆ ಹೋಗಿ ಕೂತ್ಕೊಂಡಿರುವಂತಹ ಜೂನಿಯರ್ಸು. ಅದಾದ ನಂತರ ಸೀನಿಯರ್ಸು ಕೂಡ ಏನು ಕಮ್ಮಿ ಇಲ್ಲ. ಸೀನಿಯರ್ಸ್ ಏನು ಹೇಳ್ತಿದ್ರು ಅಂತಂದ್ರೆ ನಾವು ಈ ಪಕ್ಷದಲ್ಲಿ ಇರಬೇಕು ಅಂತಂದ್ರೆ ನಮ್ಗೆ ಮಂತ್ರಿ ಸ್ಥಾನ ಬೇಕು, ಇಲ್ಲ ಅಂತಂದ್ರೆ ಒಂದು 2 ವರ್ಷ ನಾವು ಸೈಲೆಂಟಾಗಿ ಕೂತ್ಕೊಳ್ಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರಗಳೆಲ್ಲವೂ ಕೂಡ ನಡೀತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಪರಿಚಯಸ್ಥರಿಂದ ಪ್ರಭಾವಿ ರಾಜಕಾರಣಿ ವ್ಯಕ್ತಿಗಳಿಂದ ಅವರಿಗೆ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ, ಒತ್ತಡವನ್ನ ಕೂಡ ಹೇರಲಾಗ್ತಾ ಇದೆ ಎನ್ನುವಂತಹ ವಿಚಾರ ಗೊತ್ತಾಗಿದೆ. ಸೊ ಆ ಒಂದು ಕಾರಣಕ್ಕಾಗಿ ಈಗ 15 ಪರಿಷತ್ ಸದಸ್ಯರಿಂದ ಮಂತ್ರಿಗಿರಿಗಾಗಿ ಪೈಪೋಟಿಯೂ ಕೂಡ ನಡೀತಾ ಇದ್ದು ನಂಗೆ ಬೇಕು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಹೇಳೋದಿಷ್ಟೇ ನಾನು, ಡಿಕೆ ಶಿವಕುಮಾರ್ ಅವರೇ ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ತಗೊಂಬಂದು ಕೂರಿಸಿ, ದುಡ್ಡು ಯಾರು ಹೊಡಿತಾರೋ ಅವ್ರನ್ನ ದಯವಿಟ್ಟು ತಂದು ಕೂರ್ಸಕ್ಕೆ ಹೋಗ್ಬೇಡಿ. ನಾವು ಕೂಡ ಜನಸಾಮಾನ್ಯರೇ, ನಮಗೂ ಕೂಡ ಅದರ ಬಗ್ಗೆ ಗೊತ್ತಿರಬೇಕು. ಈಗ ಆಲ್ರೆಡಿ ಲೀಸ್ಟ್ ತಯಾರಿ ಆಗಿದೆ ಅಂತಲೂ ಗೊತ್ತಾಗಿದೆ. ಇನ್ನು ಸಪುರ ನ್ಯೂಸ್ ಇದ್ರ ಬಗ್ಗೆ ಲೀಸ್ಟ್ ಬಗ್ಗೆಯೂ ಕೂಡ ವಿಚಾರಗಳನ್ನ ಹೇಳುತ್ತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಯಲ್, 15 ಪರಿಷತ್ ಸದಸ್ಯರಿಂದಲೂ ಕೂಡ ಲಾಬಿ ನಡೀತಾ ಇದೆ. ಇವತ್ತು ಫೈನಲ್ ಆಗುತ್ತಾ ಯಾರ್ಯಾರಿಗೆ ಯಾವ್ಯಾವ ಮಂತ್ರಿ ಸ್ಥಾನ ಅಂತ ಹೇಳಿ? ಕಾವ್ಯ, ಏನು ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ದಿನಗಣನೆ ಆರಂಭವಾಗಿರುವಂತದ್ದು. ಇದಕ್ಕೆ ಮೊದಲ ಹೆಜ್ಜೆ ಅನ್ನುವಂತ ರೀತಿಯಲ್ಲಿ ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಯ ಹೈಕಮಾಂಡ್ ಈಗಾಗಲೇ ಕರೆಸಿಕೊಂಡಿರುವಂತದ್ದು. ದೆಹಲಿಯಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಇರುವಂತದ್ದು. ನಿನ್ನೆ ಸಂಜೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ನಿಟ್ಟಿನಲ್ಲಿ ಅಳೆದು ತೂಗಿ ಅಂತಿಮವಾಗಿ ಇಲ್ಲಿ ಒಂದು ಸಚಿವ ಸಂಪುಟ ಏನು ವಿಸ್ತರಣೆಯನ್ನ ಮಾಡಬೇಕಾಗಿದೆ. ಈಗಾಗಲೇ ಈ 14 ಸಚಿವ ಸ್ಥಾನಗಳು ಏನು ಡಿವೈಡ್ ಆಗಿದ್ದು, ಇನ್ನ 20 ಸ್ಥಾನಗಳು ಹಂಚಿಕೆ ಆಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾವಾರು, ಜಾತಿವಾರು, ಹಾಗೇನೆ ಏನು ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಅವರ ಅನುಭವದ ಆಧಾರದ ಮೇಲೆ ಇಲ್ಲಿ ಏನು ಈ ಒಂದು ಸಂಪುಟ ವಿಸ್ತರಣೆ ಆಗ್ಬೇಕಾಗಿದೆ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಹಿರಿಯರು ವರ್ಸಸ್ ಹೊಸಬರು ಅಂತಾನೂ ಹೇಳ್ಬೋದು. ಸದ್ಯದ ಕಾನ್ಸೆಪ್ಟ್ ಇದಾಗಿದೆ. ಈ ಎಲ್ಲ ಜಿಲ್ಲಾವಾರು, ಜಾತಿವಾರು ಒಂದು ಕಡೆ ಆದ್ರೆ, ಈ ಒಂದು ಹಿರಿಯರು ಮತ್ತು ಹೊಸಬರು ಯಾಕೆ ಅಂತಂದ್ರೆ ಸದ್ಯಕ್ಕೆ ಏನು ಎಕ್ಸ್ಪೀರಿಯನ್ಸ್ ಅನುಭವ ಉಳ್ಳಂತಹ ಶಾಸಕರು ಹಾಗೇನೆ ಆಗ್ಲೇ ಸಚಿವರಾಗಿರುವಂತಹ ಏನು ನಾಯಕರುಗಳೇನಿದ್ದಾರೆ, ಇವರ ಮಧ್ಯದಲ್ಲಿ ಈಗಾಗಲೇ ಮೊದಲ ಬಾರಿ ಆಯ್ಕೆಯಾದವರಿಂದ ಹಿಡಿದು 2-3 ಬಾರಿ ಆಯ್ಕೆಯಾದಂತಹ ಶಾಸಕರುಗಳು, ಇನ್ನೂ ಕೂಡ ಸಚಿವ ಸ್ಥಾನ ಸಿಗದೇ ಇರುವಂತವರು ಕೂಡ ಈ ಒಂದು ರೇಸ್ ನಲ್ಲಿ ಇರುವಂತದ್ದು. ಹೀಗಾಗಿ
ಕಾದ್ ನೋಡ್ಬೇಕಾಗುತ್ತೆ ಯಾರಿಗೆ ಇಲ್ಲಿ ಅಂತಿಮವಾಗಿ ಹೈಕಮಾಂಡ್ ಮಣೆ ಹಾಕುತ್ತೆ ಅಂತೇಳಿ. ಇರೋದು 20 ಸ್ಥಾನಗಳು, ಆದ್ರೆ ಈಗ ಫೈಟ್ ಇರುವಂತದ್ದು ಏನು ಬಹುಶಃ ಒಂದು 50 ಜನರ ನಡುವೆ ಈಗಾಗಲೇ ಹೆಚ್ಚು ಕಡಿಮೆ 50 ಹೆಸರುಗಳು ಇರುವಂತದ್ದು ಈ ಒಂದು ಲಿಸ್ಟ್ ನಲ್ಲಿ. ಅಂದ್ರೆ ಯಾರಿಗೆ ಅಂತಿಮವಾಗಿ ಹೈಕಮಾಂಡ್ ಅಸ್ತು ಅನ್ನುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಸಂಭಾವ್ಯರ ಪಟ್ಟಿಯನ್ನು ನೋಡೋದಾದ್ರೂ ತಾವು ಅಶೋಕ್ ಪಟ್ಟಣ್ ಅವರು ಹಿಂದೆ ಏನು ಹಲವು ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಧಾವಿಸಿದ್ರು, ಅವರು ಕೂಡ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹಿಂದೆ ಏನು ಸಚಿವರಾಗಿದ್ದರು, ಈ ಬಾರಿ ಕೂಡ ಅವರು ಆಕಾಂಕ್ಷಿ ಆಗಿದ್ದಾರೆ. ಈಗ ಆಕಾಂಕ್ಷಿಗಳ ಪಟ್ಟಿ ಅಂತೂ ಬಹಳ ದೊಡ್ಡ ಇದೆ. ವಿಜಯಾನಂದ ಕಾಶಪ್ಪನವರಿದ್ದಾರೆ, ಆಮೇಲೆ GT ಪಾಟೀಲ್ ಅವರಿದ್ದಾರೆ, ಪ್ರಸಾದ್ ಅಬ್ಬಯ್ಯ, ರುದ್ರಮ್ಮ ಲಮಾಡಿ ಇದ್ದಾರೆ, ರುದ್ರಯ್ಯ ಲಮಾಡಿ ಇದ್ದಾರೆ, SS ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಅಜಯ್ ಸಿಂಗ್, ಬಸವರಾಜ್ ರಾಯರೆಡ್ಡಿ, ಶಿವರಾಜ್ ತಂಗಡಕಿ, ಬಿ ನಾಗೇಂದ್ರ, ಹೀಗೆ ಸಚಿವರು ಆಗಿದ್ದಂತವ್ರು ಹಾಗೇನೆ ಮೊದಲ ಬಾರಿಗೂ ಈಗ ನಂಗೆ ಸಚಿವ ಸ್ಥಾನ ಸಿಗ್ಬೋದೇನೋ ಅಂತ ನಿರೀಕ್ಷೆಯಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಸಾಗರ ಶಾಸಕರು ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಇದ್ದಾರೆ. ಈ ಬಾರಿ ತನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಅವರು ನಿನ್ನೆ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಅವರು ಹೋಗಿ ಬಂದ ಬಳಿಕ ನಾನು ಕೂಡ ಒಮ್ಮೆ ದೆಹಲಿಗೆ ಹೋಗ್ತೀನಿ ಅಂತ. ಹೆಚ್ಚಾಗಿ ಅವ್ರು ಇವತ್ತು ಪ್ರಯಾಣ ಬೆಳೆಸುವಂತ ಸಾಧ್ಯತೆ. ಹೀಗಾಗಿ ದೆಹಲಿಯಲ್ಲಿ ಬಹಳಷ್ಟು ಜನ ಹೈಕಮಾಂಡ್ ನಾಯಕರ ಹತ್ರ ಲಾಬಿ ನಡೆಸ್ತಾ ಇದ್ದಾರೆ. ಫೈನಲಿ ಈ ಒಂದು ಚೆಂಡು ಈಗ ದೆಹಲಿಯಲ್ಲಿ ಇರುವಂತದ್ದು. ಸೊ ಎಲ್ಲದಕ್ಕೂ ಉತ್ತರ ಏನು ಹೈಕಮಾಂಡ್ ನಾಯಕರು ನೀಡಬೇಕಾಗುತ್ತೆ ಕಾವ್ಯ.